ದೇವಿ ಪಾರ್ವತಿ ಗಣಪತಿ ಪೂಜೆ ಮಾಡಿದ ಸ್ಥಳ ಇದು. ಹೌದು, ನಾನಿವತ್ತು ಬಂದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಶ್ರೀ ಕಮಂಡಲ ಗಣಪತಿ ದೇವಸ್ಥಾನಕ್ಕೆ. ಪುರಾಣಗಳ ಪ್ರಕಾರ ಪಾರ್ವತಿ ದೇವಿ ಶನಿ ದೋಷದಿಂದ ಮುಕ್ತಿ ಹೊಂದೋದಕ್ಕೆ ಒಂದು ತಪಸ್ಸನ್ನ ಮಾಡ್ತಾಳೆ. ಆ ತಪಸ್ಸಿಗೂ ಮುಂಚೆ ಆಕೆ ಗಣಪತಿ ಪೂಜೆ ಮಾಡಿದ ಸ್ಥಳ ಇದು. ಗರ್ಭಗುಡಿಯ ಗಣಪತಿ ವಿಗ್ರಹದ ಮುಂದೆನೆ ಬ್ರಾಹ್ಮಿ ನದಿ ಉಗಮವಾಗುತ್ತೆ. ಬ್ರಹ್ಮ ನಿರ್ಮಾಣ ಮಾಡಿದ ಕಾರಣದಿಂದ ಇದಕ್ಕೆ ಬ್ರಾಹ್ಮಿ ನದಿ ಎಂಬ ಹೆಸರು ಬಂತು. ಹಾಗೆ ಬ್ರಹ್ಮನ ಕಮಂಡಲದ ತೀರ್ಥ ಬುಡದಲ್ಲೇ ಇರೋದ್ರಿಂದ ಈ ಗಣಪತಿಗೆ ಕಮಂಡಲ ಗಣಪತಿ ಎಂಬ ಹೆಸರು ಬಂತು. ಬೆಳಗ್ಗೆ 10 ಗಂಟೆಯ ಒಳಗೆ ಕೊಳದಲ್ಲಿ ಸ್ನಾನ ಮಾಡೋದ್ರಿಂದ ಶನಿಯ ಬಾಧಕಗಳು ನಿವಾರಣೆಯಾಗುತ್ತೆ. ಹಾಗೂ ಓದುವ ಮಕ್ಕಳಿಗೆ 21 ದಿನಗಳ ಕಾಲ ಈ ನೀರನ್ನು ಕೊಟ್ರೆ ಅವರು ಓದಿನಲ್ಲಿ ಪ್ರಗತಿಯನ್ನ ಹೊಂದ್ತಾರೆ ಎಂಬುದು ಇಲ್ಲಿನ ನಂಬಿಕೆ. ಇಂಥದ್ದೇ ಇನ್ನಷ್ಟು ವಿಡಿಯೋಗಳಿಗಾಗಿ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.